ಮೈಕ್ ಆನ್ ಮಾಡಿ ಆನ್ ಮಾಡಿ ಬೇರೆ वेलकम सांग सरांनी वेलकम सांगो स्टार्ट करो तो गुस्सा बोकरा ಕೀರ್ತನೆಗಳು ಅಧ್ಯಾಯ 4ನೇ ವಚನದಲ್ಲಿ ಕೇಳಿರುವ ಪ್ರಕಾರ ಆತನ ಗೃಹದಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನೆಲೆಸಿ ಸ್ತುತಿಸೋತ್ರದೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಇದೇ ಪ್ರಕಾರ ಇಂದು ಪ್ರಭುವಿನ ಉಪಕಾರದ ಫಲವಾಗಿ ಈ ಸುಂದರವಾದ ಸಂಜೀವನ ಸೆಂಟ್ ಮೇರೀಸ್ ದೇವಾಲಯವು ನಮ್ಮ ಶಿಕಾರಿಪುರ ಗ್ರಾಮದ ಮಧ್ಯೆ ತಲೆ ಎತ್ತಿ ನಿಂತಿದೆ. ಈ ಪ್ರಭುವಿನ ಮಂತ್ರವನ್ನು ನಾವೆಲ್ಲರೂ ಭಕ್ತಿಪೂರ್ವಕವಾಗಿ ಜಯ ಸಂತೋಷದೊಂದಿಗೆ ತಾಳಮೇಳದೊಂದಿಗೆ ಪ್ರವೇಶ ಮಾಡುವ ಸುದಿನವೇ ಈ ದಿನವಾಗಿದೆ. ಈ ಸುಂದರ ಕ್ಷಣಗಳಿಗೆ ಪರಿಸರ ಮಾತೆಯ ಹೆಸರಿನಲ್ಲಿ ತಮ್ಮೆಲ್ಲರನ್ನು ಆನ್ಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಕೀರ್ತನೆಗಾರ ದಾವೀದನು 103ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಿರುವ ಪ್ರಕಾರ ಸಾಧಿಸುವನು ಸರ್ವ ನ್ಯಾಯ ನೀತಿಯನ್ನು, ದೊರಕಿಸುವನು ಸೋಷರಿಗೆ ನ್ಯಾಯವನ್ನು, ತೋರಿಸಿದ ಆತ ತನ್ನ ಮಾರ್ಗವನ್ನು, ಮೋಸೆಗೆ ತನ್ನ ಉನ್ನತ ಕಾರ್ಯಗಳನ್ನು ಇಸ್ರಾಯೇಲ್ ಜನರಿಗೆ ಎನ್ನುವಂತೆ
ನಮ್ಮ ನನ್ನೆಯ ಧರ್ಮಾಧೀಶರು ಆ ಪ್ರಭುವಿನ ನ್ಯಾಯ ನೀತಿಯನ್ನು ಮಾರ್ಗವನ್ನು ಮಹತ್ ಕಾರ್ಯಗಳನ್ನು ನಮ್ಮ ಸಿಕ್ಕಾಪುರ ಗ್ರಾಮಕ್ಕೆ ತಮ್ಮ ದೊಡ್ಡ ನಿರ್ಧಾರ ಸರ್ಕಾರದ ಮೂಲಕ ನೀಡುತ್ತಾ ಬಂದಿರುತ್ತಾರೆ. ಇದರ ಫಲವೇ ಈ ಸುಂದರವಾದ ದೇವಾಲಯ. ಇಂದು ಈ ದೇವಾಲಯವನ್ನು ಪವಿತ್ರೀಕರಿಸಿ ನಮ್ಮೆಲ್ಲರ ಆತ್ಮ ಶಾಂತಿಗಾಗಿ, ಕುಟುಂಬದ ನೆಮ್ಮದಿಗಾಗಿ ಹಾಗೂ ಸರ್ವಶಕ್ತನ ದೇವರಲ್ಲಿ ನಾವೆಲ್ಲರೂ ಸ್ವಸಂಬಂಧ ಪಡೆಯುವುದಕ್ಕಾಗಿ ನಮಗೆ ಒಪ್ಪಿಸುತ್ತಿರುವ ನಮ್ಮ ಪ್ರೀತಿಯ ಧರ್ಮಾಧೀಶಗಳಾದ ಪರಮಪೂಜ್ಯ ಸವಾಲ್ ಕ್ಷೇತ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ತನ್ಮೇರಿ ಸಂತನ ಪರವಾಗಿ ನನ್ನ ವೈಯಕ್ತಿಕವಾಗಿ ಪ್ರೀತಿಪೂರ್ವ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಸಂಘ ಇಷ್ಟು ಚೆನ್ನಾಗಿ ಬೆಳೆದು ನಿಂತಿರುವುದು ನಮ್ಮ ಪ್ರೀತಿಯ ಗುರುಗಳಾದ ಶೈಜನವರ ಪರಮ ಕನಸಾಗಿದೆ. ಅವರು ಇಲ್ಲಿ ಸೇವೆ ಸಲ್ಲಿಸಿರುವಾಗ ಇಲ್ಲಿನ ಮಕ್ಕಳಿಗೆ ಹಾರ್ಮೋನಿಯ, ತಬಲ, ಟ್ರಿಪ್ಪಲ್ ಹಾಗೂ ಮುಂತಾದ ಮೂಷಿಕ ಸಾಧನಗಳನ್ನು ಹಾಗೂ ಹಾಡುಗಳನ್ನು ಸಂಘದ ರೂಪದಲ್ಲಿ ಕಲಿಸಿ ಕೊಟ್ಟಿರುತ್ತಾರೆ. ಈಗ ಅವರಿಗೆ ರಚಿಸಿದ ಗಾಯನ ವೃಂದಕ್ಕೆ ನಮ್ಮ ಧರ್ಮಸಭೆಯಲ್ಲಿ ಮಹತ್ತರವಾದ ಪ್ರಶಂಸೆ ಇದೆ. ಇದಕ್ಕೆ ಕಾರಣಕರ್ತರಾದ ನಮ್ಮ ಪ್ರೀತಿಯ ಶೈಲಜ ಗುರುಗಳಿಗೆ ಸನ್ಮೇರಿ ಸರ್ಜನ ಪರವಾಗಿ ಇಲ್ಲಿ ನಡೆದಿರುವ ಎಲ್ಲರ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಈಗ ಬಂದಿರಲಿಲ್ಲ ಆದರೂ ಕೂಡ ಅವರ ಬೇಕಂತ ಮಾತುಗಳಲೇಬೇಕು. ಮತ್ತು ನಮ್ಮ ಜಯಮಾಲ ರಾಣಿಯ ಹಬ್ಬಕ್ಕೂ ಕ್ರಿಸ್ಮಸ್ ಹಬ್ಬಕ್ಕೂ ಮತ್ತು ಇಂದಿನ ಸುದಿನಕ್ಕೆ ತುಕ ಹೃದಯದಿಂದ ನಮ್ಮ ಸಂಜೀವಿನ ಸೆಂಟ್ ಮೇರೀಸ್ ದೇವಾಲಯಕ್ಕೆ ಆರ್ಥಿಕವಾಗಿ ಸದೃಢಪಡಿಸುತ್ತಾ ಬಂದಿರುವ ಕುಳಿಮಾವು ಸೆಂಟ್ ಥಾಮಸ್